ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸಪೋರ್ಟರ್, ಸಪ್ಲೈಯರ್, ವ್ಯಾಲ್ಯೂಯಬಲ್ ಕಸ್ಟಮರ್ ಹಾಗೂ ನಮ್ಮ ಪ್ರೀತಿಯ ರಾಯಲ್ ಸಿಟಿ ಮಾರ್ಟ್ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ಸ್ವಾಗತ. ಇದು ಒಂದು ಕೇವಲ ಎನ್ಯುವಲ್ ಡೇ ಅಲ್ಲ, ನಮ್ಮ ನಂಬಿಕೆ, ತ್ಯಾಗ, ಒಗ್ಗಟ್ಟಿನ ಒಂದು ರಾಯಲ್ ಸಂಭ್ರಮ. ನಾನು ಈಗ ನಿಮ್ಮ ಮುಂದೆ ಒಬ್ಬ ನಿಮ್ಮವನೇ ಆಗಿ ನಿಂತಿದ್ದೇನೆ. ಈ ಕನಸು ಬೆಳೆದಿದ್ದು ಒಂದು ಸ್ಟೋರಿ ನಿಮ್ಗೆ ಹೇಳ್ತೇನೆ. ಪ್ರತಿಯೊಂದು ಸಾಮ್ರಾಜ್ಯ ರೆಡಿ ಆಗ್ಬೇಕಂದ್ರ ಕಲ್ಲು, ಕಟ್ಟಿಗೆ, ಮಣ್ಣು, ಗೋಡೆ ಅಂತ ಅಷ್ಟು ರೆಡಿ ಆಗೋದಿಲ್ಲ. ಅಲ್ಲಿ ಪರಿಶ್ರಮ ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯ ಶ್ರಮದಿಂದ ಆ ಒಂದು ಸಾಮ್ರಾಜ್ಯ ಕಟ್ಟಲಾಗುತ್ತದೆ. ಆ ಸಾಮ್ರಾಜ್ಯ ಕಟ್ಟಲು ನಮ್ಮ ಸಿಬ್ಬಂದಿಯರು ಪಟ್ಟ ಕಷ್ಟದ ಬಗ್ಗೆ ಈಗ ನಿಮ್ಮ ಮುಂದೆ ಒಂದು ವಿವರಣೆ ಇಡುತ್ತೇನೆ. ಜನ ನಮ್ಮ ಮಾರ್ಟ್ ನೋಡೋದು ರ್ಯಾಕ್, ಸ್ಟಾಕ್, ಆಯಿಲ್, ರೈಸ್ ಈ ಟೈಪ್ ನೋಡ್ತಾರೆ ಎಲ್ಲಾರು. ಹೆಂಗಂದ್ರೆ ಸೂಪರ್ ಮಾರ್ಟ್ ಅಂದ್ರೆ ರ್ಯಾಕ್ ಐತಿ, ಆಯಿಲ್ ಐತಿ, ಇದೈತಿ. ಖರೆ ನಾವು ಒಂದು ದೃಷ್ಟಿಕೋನ ಅಂದ್ರ ನಾವು ಡೈಲಿ ಅವ್ರ ಮುಂದೆ ಇರ್ತೇವಲ್ಲ, ನಾವು ನೋಡಿದ ಪ್ರಕಾರ ಅಂದ್ರ ಹಾರ್ಡ್ ವರ್ಕ್, ಲೇಟ್ ಟೈಮ್ ಆದ್ರೂ ವರ್ಕ್ ಮಾಡ್ತಾರ. ಮನ್ಯಾಗ ಪ್ರಾಬ್ಲಮ್ ಇದ್ರ ಸತೆ ಕಸ್ಟಮರ್ ನಕ್ಕೊಂದು ಸರ್ವಿಸ್ ಕೊಡುವಂತ ಒಂದು ಮನೋಭಾವದಿಂದ ನಾವೀಗ 5 ಸೂಪರ್ ಮಾರ್ಟ್ ಸ್ಥಾಪನೆ ಮಾಡಿದೀವಿ. ಆ 5 ಸೂಪರ್ ಮಾರ್ಟ್ ಒಳಗ ಫಸ್ಟ್ ಆಗಿ ನಾವು ಅಳ್ನಾವರ ಸೂಪರ್ ಮಾರ್ಟ್ ಜನವರಿ 1, 2022 ಪ್ರಾರಂಭ ಮಾಡಿದ್ದು. ಇವತ್ತಿಗೆ 4 ವರ್ಷ ಒಂದಿನ ಆತ. ಅದ್ರ ಓಪನಿಂಗ್ ಮಾಡಿದ್ ನಾವು ಮೇ 1, 2021. ಅವಾಗ ನಮ್ಗ 4 ತಿಂಗಳು ಹಿಡಿತ ಓಪನಿಂಗ್ ಮಾಡಾಗ. ರೀಸನ್ ಅಂದ್ರ ಅವಾಗೆಲ್ಲ ನಮ್ ಕಡೆ ಜೀರೋ ನಾಲೆಜ್ ಇರೋ ಟೀಮ್ ಇತ್ತು. ನನಗೂ ಅವಾಗ ಜೀರೋ ನಾಲೆಜ್ ಏನು ಇದ್ದಿರ್ಕಿಲ್ಲ. ಈಗ ಹೆಂಗೈತಂದ್ರ ರೆಡಿಮೇಡ್ ಊಟ ಎಲ್ಲಾರ್ಗು ರೆಡಿ ಐತಿ. ಈಗ ಬ್ರಾಂಚ್ ಇದಂದ್ರೆ ಎಲ್ಲಕ್ಕೆಲ್ಲ ರೆಡಿಮೇಡ್ ಹೋಗ್ಬಿಡ್ತಿದಿ. ಅವಾಗ ಒಂದು ಕಟ್ಟ ಫಸ್ಟ್ ಹೆಂಗಂದ್ರೆ 4 ತಿಂಗಳ ತನಕ ರೆಡಿ ಮಾಡಾಕ ಹೋತ್. ನಮ್ ಸ್ಯಾಲ್ರಿನು ಹೋತು, ನಮ್ ಸ್ಟಾಫ್ ಎಲ್ಲ ಹೋತ. ಆದ್ರೂ ಆ 4 ತಿಂಗಳ ಪಟ್ಟ ಕಷ್ಟಕ್ಕ ನಾವು ರೆಸ್ಪಾನ್ಸ್ ಚಲೋ ಸಿಕ್ತ. ಒಂದ್ 6 ತಿಂಗಳು ಅಂದ್ರ ಸ್ವಲ್ಪ ಜಂಪ್ ಆತ, ಮಾಡಾರ ಮಾಡಿ ಚಲೋ ಆತ, ಕ್ಲಿಕ್ ಆತ. ಅದ ಒಂದು ಖುಷಿಯಾಗ ನಾವು ಹಳೆಯಾಳ ಮಾರ್ಟ್ ಪ್ಲಾನ್ ಮಾಡಿದ್ವು. ಹಳೆಯಾಳ ಮಾರ್ಟ್ ಪ್ಲಾನ್ ಮಾಡಿದ್ವಿ ಸಕ್ಸಸ್ಫುಲಿ ಡಿಸೆಂಬರ್ 4, 2022 6 ತಿಂಗಳೊಳಗ ಅದರದ್ದು ಗ್ರ್ಯಾಂಡ್ ಓಪನಿಂಗ್ ಮಾಡಿದ್ವು. ಆ ಕಾರ್ಯಕ್ರಮಕ್ಕ ದೇಶಪಾಂಡೆ ಸಾಹೇಬ್ರು ಬಂದಿದ್ರು, ಸಂತೋಷ್ ಲಾಡ್ ಸಾಹೇಬ್ರು ಬಂದಿದ್ರು, ಮತ್ ಗಣ್ಯರು ಎಲ್ಲಾರು ಆ ಕಾರ್ಯಕ್ರಮಕ್ಕೆ ಬಂದ್ರ. ಕಾರ್ಯಕ್ರಮ ಚಲೋ ಆತು, ಸೂಪರ್ ಮಾರ್ಟ್ ಓಪನ್ ಆತು, 1 ತಿಂಗಳ ನಡೀದು ಚಲೋ. ಖರೆ ಅವಾಗ ನಮ್ಗ ರಿಯಲ್ ತ್ರಾಸ್ ಏನ್ ಅನ್ನೋದು ಎಲ್ಲ ಗೊತ್ತದ. ಹೆಂಗಂದ್ರ ಸೂಪರ್ ಮಾರ್ಟ್ ಗ್ರ್ಯಾಂಡ್ ಮಾಡಿದ್ರ ಖರೆ ಸೂಪರ್ ಮಾರ್ಟ್ ಆದ್ಕೂಡ್ಲೆ 2ನೇ ಸೂಪರ್ ಮಾರ್ಟ್ ಬಿಡ್ಲೆ ತ್ರಾಸ್ ಹೆಂಗ್ ಬಂದಂದ್ರ ಹೆಲ್ತ್ ಇಶ್ಯೂನು ಇತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅದು, ಸಪ್ಲೈಯರ್ ಸ್ವಲ್ಪ ಸರ್ವಿಸ್ ಹಿಂದ್ ಅದು, ಆಮೇಲೆ ನಮ್ಮ ಸ್ವಲ್ಪ ಎಂಪ್ಲಾಯೀಸ್ ಕೈ ಬಿಟ್ಟು ಕೊಟ್ಟು ಹೋದ್ರು. ಆದ್ರೂ ಹೆಂಗಿತ್ತಂದ್ರ ನಾವೀಗ ಸ್ಟಾರ್ಟ್ ಮಾಡಿದ್ರ ಉಳ್ಸಾಕ ಏನ್ ಮಾಡಕ್ ಬೇಕ. ಅದಕ್ಕಂತ ನಾವ್ ತ್ರಾಸ್ ಆಗ್ಲಿ ನುಕ್ಸಾನ್ ಆಗ್ಲಿ ಆದ್ರೂ ಮಾರ್ಟ್ ಉಳಿಸುವಂತ ರೀತಿ ಒಳಗ ಫೈನಾನ್ಷಿಯಲ್ ನುಕ್ಸಾನ್ ಆದ್ರೂ ಇರ್ಲಿ ಅಂತ ಆಫರ್ಸ್ ಮಾಡಿದ್ವು. ಸ್ವಲ್ಪ ಪ್ರಾಡಕ್ಟ್ಸ್ ಕಸ್ಟಮರ್ ಫ್ರೀ ಕೊಟ್ಟು ಬಿಗ್ ಬಿಲಿಯನ್ ಡೇ ಅಂತ ಒಂದ್ 3 ದಿನ ದೊಡ್ಡ ಕಾರ್ಯಕ್ರಮ ಮಾಡಿದ್ದು ಮಾರ್ಚ್ 2023. ಅದೊಂದು ಸಕ್ಸಸ್ಫುಲ್ ಸ್ಕೀಮ್ ಆತ. ಅಲ್ಲಿಂದ ಜನ ಅಟ್ರಾಕ್ಷನ್ ಆಯ್ತು, ಸರ್ವಿಸ್ ಚಲೋ ಆಯ್ತು. ಅದೇ ರೀತಿ ಹೋಗ್ತಾ ದೀಪಾವಳಿಗೆ ನಾವು ಬಂಪರ್ ಆಫರ್ ಕೊಟ್ಟು, ಲಕ್ಕಿ ಡ್ರಾ ಕೊಟ್ಟು ಖುಷಿಯಿಂದ ಕಸ್ಟಮರ್ ನಮ್ ಸರ್ವಿಸ್ ಒಪ್ಕೊಂಡ್ರ ಹೆಚ್ಚಿಗೆ ಸೇಲ್ಸ್ ಇಂಪ್ರೂವ್ ಆತ. ಅದ ಒಂದು ಖುಷಿ. ನಾವು ದಾಂಡೇಲಿ ಸಿಟಿಗೂ ಕೊಡೋಣ ಅಂತ ಹೇಳಿ ಸರ್ವಿಸ್ ಡಿಸೆಂಬರ್ 1, 2023 ದಾಂಡೇಲಿ ಪ್ಲಾನ್ ಮಾಡಿದ್ವು. ಅದನ್ನ ಫೆಬ್ರವರಿ 1, 2024 ಓಪನಿಂಗ್ ಕಾರ್ಯಕ್ರಮ ಮಾಡಿಲ್ಲ, ಸ್ಟಾರ್ಟ್ ಮಾಡಿದ್ದು ಸೇಲ್ಸ್. ನಾವು ಫಸ್ಟ್ ಓಪನಿಂಗ್ ಮಾಡಿದಂದ್ರೆ ಅಳ್ನಾವರ ಮತ್ತು ಹಳೆಯಾಳ ಮಾರ್ಟ್ ಅಷ್ಟ. ಅದ್ರ ಮೇಲೆ ದಾಂಡೇಲಿ ಇರ್ಲಿ, ಕಿತ್ತೂರ್ ಇರ್ಲಿ, ರಾಮನಗರ ಯಾವ್ದು ಓಪನಿಂಗ್ ಕಾರ್ಯಕ್ರಮ ಮಾಡಿಲ್ಲ. ಅಂದ್ರೆ ಜನರಿಗೆ ಕಾಣ್ತಿರೋದು ಅದ ಕಾಣತಿತ್ತು. ಓಪನಿಂಗ್ ಮಾಡಿ ಗ್ರ್ಯಾಂಡ್ ಮಾಡಿದ್ವಿ, ಸಕ್ಸಸ್ಫುಲ್ ಸ್ಟೋರಿ ಇದ್ದ ನಾವು ಯಾವ್ದು ಓಪನಿಂಗ್ ಗ್ರ್ಯಾಂಡ್ ಓಪನಿಂಗ್ ಯಾವ್ದು ಮಾಡಿಲ್ಲ. ಅದಕ್ಕಂತ ಇವತ್ತು ನಾವು ಕಾರ್ಯಕ್ರಮ ದಾಂಡೇಲಿ ಹೋಗಿಟ್ಟೇವೆ. ಅಂದ್ರೆ ಒಂದು ಕಾರ್ಯಕ್ರಮ ಮಾಡಿಲ್ಲ, ನಮಗೂ ಗೆಸ್ಟ್ಗೆಲ್ಲ ಕರೆದು ಇದನ್ ಮಾಡೋದಂತ. ದಾಂಡೇಲಿ ಮಾಡಿದ ಕೂಡಲೇ ನಮ್ದ ಸ್ಟೋರಿನ ಚೇಂಜ್ ಆತ. ಸಕ್ಸಸ್ ಅನ್ನೋದು ಅದೊಂದು ಸರ್ವಿಸ್ ಅನ್ನೋದು ನಾವ್ ಏನ್ ಕೊಟ್ಟು ಅಲ್ಲಿ ಕಸ್ಟಮರ್ಗ ಅದ ಗ್ರೋಯಿಂಗ್ ಅಂತಂದ್ರ ಸರ್ವಿಸ್ ಇಲ್ಲಿ ಅಂತ ನಾವು ಅಳ್ನಾವರ ಹಳ್ಯಾಕ 1 ವರ್ಷ 1.5 ವರ್ಷ ಹಿಡಿತ್ ನಮ್ ಕಸ್ಟಮರ್ ಬರಾಕ. ದಾಂಡೇಲಿ 1 ತಿಂಗಳೊಳಗ ಕಸ್ಟಮರ್ ನಮ್ಮನ್ನ ಒಪ್ಕೊಂಡ್ರ, ನಮ್ ಸರ್ವಿಸ್ ಒಪ್ಕೊಂಡ್ರ, ನಮ್ ಸ್ಟಾಫ್ ಏನ್ ಕಷ್ಟಪಡ್ತಿರಲ್ಲ ಸರ್ವಿಸ್ ಒಪ್ಕೊಂಡ 1 ತಿಂಗಳೊಳಗ ಪೂರ್ತಿ ಗ್ರೋ ಆಗ ದಾಂಡೇಲಿ. ಅದ 3 ಮಾಡಿ ಚಲೋ ಸೇಲ್ಸ್ ಗ್ರೋ ಆಗತ್ತು. ಅದೇ ಟೈಮಿಗೆ ನಮ್ದು ಡಿಪೋ ಟೀಮ್ ಕರೆ ಇನ್ನೂ ಪ್ಯಾಕಿಂಗ್ ಟೀಮ್ ಅದು ಸೆಟ್ ಆಗಿರ್ತಿರ್ಲ. ಆ 3 ಮಾಡಿ ಸರ್ವಿಸ್ ಅಂತೂ ಚಲೋ ಹೊಂಟಿತ್ತ, ಸೇಲ್ಸ್ ಹೊಂಟಿತ್ತ. ಚಲೋ ಆಗಾದಿತ್ತ ಅನ್ನೋದಾದ್ರೆ ಡಿಪೋ ಟೈಮ್ ನಮ್ ಟೀಮ್ ಸೆಟ್ ಆಗಿರ್ಕಿಲ್ಲ. ಅದೇ ಟೈಮಿಗೆ ಹಳ್ಳಾವರ ಜಾತ್ರೆ ಬಂದ ನಮ್ ಸ್ಟಾಫ್ ಅಲ್ಲೂ ಬಿಟ್ರ, ಅಲ್ಲೂ ಬಾಳ ತ್ರಾಸ ಆತ.
ಕರೆ ನಮ್ಗೇನಿತ್ತ ಈಗ ಬಂದಿದ್ದು ಕಸ್ಟಮರ್ ಸರ್ವಿಸ್ ಉಳಿಸ್ಕೊಂಡ್ ಹೋಗುವಂತ ದೃಷ್ಟಿಕೋನದ್ಲೆ ನಾವು ಜಾತ್ರೆ ಆದ್ರೂ ಬಿಟ್ಟು ಅಲ್ಲೊಂದ್ ಸ್ವಲ್ಪ ಜನ ನಾವು ನಮ್ ಸ್ಟಾಫ್ ಸ್ವಲ್ಪ ಜನ ಅಳಾಡ್ದ ಜಾತ್ರೆ ಆದ್ರೂ ಬಿಟ್ಟು ಒಟ್ ನಮ್ಮ ಹಳ್ಳಿಯ ದಂಡೇಲಿ ಹಳ್ಳಾರು ಸರ್ವಿಸ್ ಕೊಡ್ಬೇಕಂತ ಹೇಳಿ ಪೂರ್ತಿ ಡೇ ಅಂಡ್ ನೈಟ್ ವರ್ಕ್ ಮಾಡಿದ್ರು. ಆ ಟೈಮಿಗೆ ನಮ್ಮ ಹಳ್ಳಾವ್ರ ಹಳ್ಳಿಯ ದಂಡೇದು ಸ್ವಲ್ಪ ಜನ ಏನ್ ಸಪೋರ್ಟ್ ಕೊಟ್ಟಲ್ಲ ಅಲ್ಲಿಂದ ಮತ್ ಕಸ್ಟಮರ್ ಇಂಪ್ರೂವ್ ಆಯ್ತು. ಆ ಕಸ್ಟಮರ್ ಸರ್ವಿಸ್ ಚಲೋ ಆಗೈತೆ ಹೇಳತಕ್ಕ ನಾವು ಕಿತ್ತೂರು ಮಾರ್ಟ್ ಪ್ಲಾನ್ ಮಾಡಿದ್ವು. ಆಗಸ್ಟ್ 15, 2024 ಕಿತ್ತೂರು ಮಾರ್ಟ್ ಅವ್ರದಂತೂ ಚಲೋ ನಶೀಬ್ ಅಂತೀನಿ. ಈಗ ನಮ್ಮ 4 ಮಾರ್ಟ್ ಆ ಟೈಮಿಗೆ ಅವ್ರಗ ಬಿಲ್ಡಿಂಗ್ ಚಲೋ ಸಿಕ್ತ. ಅದೊಂದ್ ಬಿಲ್ಡಿಂಗ್ ಚಲೋ ಸಿಕ್ತು. ಅವ್ರ ಸರ್ವಿಸ್ ಕಸ್ಟಮರ್ ಒಪ್ಪು ಅಂದ್ರ ಅಲ್ಲೂ ಕಿತ್ತೂರು ಕ್ಲಿಕ್ ಆತ. ಆ ಟೀಮು ಹೊಸದಿತ್ತ ಆದ್ರೂ ಕಲ್ತ್ರ ಅವ್ರು. ಇಲ್ಲಂದ್ರ 3 ಮಾರ್ಟ್ ನಾವ್ ಏನ್ ತಪ್ಪು ಮಾಡಿದ್ವಲ್ಲ ಆ 4ನೇ ಮಾರ್ಟ್ ತಪ್ಪು ಮಾಡಕ್ ಹೋಗಿಲ್ಲ. ಅಂದ್ರೆ ಎಲ್ಲಾ ರೆಡಿ ಮಾಡಿ ಅವ್ರಗ ಕ್ಲಿಕ್ ಆತ, ಸರ್ವಿಸ್ ಕ್ಲಿಕ್ ಆತ. ಅದೊಂದ್ ಮತ್ತ 6 ತಿಂಗಳ ಆತ. 2026 ಫೆಬ್ರವರಿಗೆ ನಾವು ರಾಮನಗರ ಮಾರ್ಟ್ ಪ್ಲಾನ್ ಮಾಡಿದ್ವು. ರಾಮನಗರ ಮಾರ್ಟ್ ಪ್ಲಾನ್ ಮಾಡಿದ ಕೂಡಲೇ ಒಂದ್ 2-3 ತಿಂಗಳು ಹಿಡಿತು ಅವ್ರದ್ದು. ಜೂನ್ ಆಗಿ ಸ್ಟಾರ್ಟ್ ಮಾಡಿದ್ವು. ರಾಮನಗರದು ಈಗ ಸಕ್ಸಸ್ಫುಲಿ ನಡೆಯತೈತಿ. ಈಗ ಸದ್ಯಕ್ಕೆ ನಮ್ ಕಡೆ 5 ಮಾರ್ಟ್ ಪೂರ್ತಿ ಸಕ್ಸಸ್ಫುಲಿ ನಡೆಯತೈತಿ. ನಡಕ ಕಾಂಪಿಟೇಟರ್ಸ್ ಇನ್ ಮುಂದಾದ್ರು ಖುಷಿ ಪಟ್ರು ಎಲ್ಲಾ ಪಟ್ರು. ಅದನ್ನೆಲ್ಲ ಮೆಟ್ಟಿ ನಮ್ ಏನ್ ಸಿಬ್ಬಂದಿ ಅವ್ರೈತಲ್ಲ ನಮ್ ಜೊತೆ ಸೇರಿ ಇದೊಂದ್ ಕನಸನ್ ಕಟ್ಟಾಕ ಅವ್ರ ಶ್ರಮ ಬಹಳ ಐತಿ. ಅವ್ರ ನಮ್ ಕಡೆಯಿಂದ ಧನ್ಯವಾದ ಹೇಳ್ತೇನೆ. ಎಲ್ಲಾರು ಚಪ್ಪ ಕಟ್ಟಬೇಕು. 5 ಮಾರ್ಟ್ ಹೆಂಗದ ಅಂದ್ರ ನಮ್ಮ ಕೈದ 5 ಫಿಂಗರ್ ಇದ್ದಂಗ. ಒಂದ್ ಸೇಲ್ಸ್ ಕಡಿಮೆ ಇರೋದು ಇಷ್ಟ ಇರ್ಬೋದು, ಒಂದ್ ಬೆರಳ ಹಿಂದ್ ಮುಂದ್ ಇರ್ಬೋದು. ಕರೆ ಎಲ್ಲಾ ನಮೂನ ಆ ಒಂದ್ ಏನೈತಲ್ಲ ಪರಿಕಲ್ಪನೆ ಇಟ್ಕೊಂಡು ನಮ್ಮ ಎಲ್ಲಾ ಪ್ರತಿಯೊಬ್ಬರು ಮ್ಯಾನೇಜರ್ ಸಿಬ್ಬಂದಿ ವರ್ಕ್ ಮಾಡತಾರ. ಅದೇ ರೀತಿ 5 ಬೆರಳು ಇರ್ಲಿ. ಎಲ್ಲದಕ್ಕೂ ಮೇನ್ ಈಗ ಕೈಗೆ ಏನ್ ಮೇನ್ ಬೇಕಂದ್ರ ರಕ್ತ. ಆ ರಕ್ತ ಸಪ್ಲೈ ಮಾಡೋದು ಹಾರ್ಟ್. ಅದ ನಿಮ್ಗೊಂದು ಹಾರ್ಟ್ ಯಾವ್ದು ಅನ್ನೋದಂತೂ ಗೊತ್ತೈತಿ. ಯಾರು ಹೇಳ್ಬೋದ? ನಮ್ಮ 5 ಮಾರ್ಟಿಗೆ ಹಾರ್ಟ್ ಜೋರ್ ಹೇಳ್ಬೇಕು ನೀವು. ಯಾರ? ಡಿಪೋ ಹೆಡ್ ಆಫೀಸ್. ಈಗಂತೂ ಹೆಂಗೈತಂದ್ರೆ ಹೆಡ್ ಆಫೀಸ್ ನಾವ್ ಆ ಕಡೆ ಹೋಗಿಲ್ಲ ಅನ್ನೋ ಸದ್ಯಕ್ಕ ಅವ್ರೊಂದ್ ಪ್ಯಾಕಿಂಗ್ ಇರ್ಲಿ, ಸಪ್ಲೈ ಇರ್ಲಿ, ಪರ್ಚೇಸ್ ಇರ್ಲಿ ಎಲ್ಲಾ ಕರೆಕ್ಟ್ ಮಾಡ್ಬೋದಾರ. ಎಲ್ಲಾ ಮಾರ್ಟು ಮಾಡ್ತಾರ. ಇವ್ರಂತೂ ಆ 5 ಮಾರ್ಟಿಗೆ ಏನಿದ್ರ ಸಪ್ಲೈ ಬ್ಲಡ್ ಸಪ್ಲೈ ಮಾಡೋದಂದ್ರ ನಮ್ಮ ಹೆಡ್ ಆಫೀಸ್ ಡಿಪೋ. ಇವ್ರು ಚಲೋ ಸರ್ವಿಸ್ ಕೊಡ್ತಾರ. ಅಂದ್ರೆ ಈಗ ಮಾರ್ಟ್ನ್ಯಾಗ ನಮ್ಮವ್ರ ಹೆಂಗದಾರ ಅಂದ್ರ ನಾವ ಅಂತೀವಿ ಲೇಟ್ ವರ್ಕ್ ಮಾಡ್ಬೇಡ್ರಿ, ಹೆಲ್ತ್ ಇಶ್ಯೂ ಆಗ್ತಾವ, ಆರಾಮ್ ಎಷ್ಟೈತೆ ಅಷ್ಟ ವರ್ಕ್ ಮಾಡ್ರಿ, ಕಸ್ಟಮರ್ ಎಷ್ಟೈತೆ ಸರ್ವಿಸ್ ಕೊಡ್ರಿ. 10 ಗಂಟೆ ಮೇಲೆ ಮಾಡ್ಬೇಡ ಅಂದ್ರು ಸದ್ಯಕ್ಕ ನಮ್ಗೊಂದೊಂದ್ಸಲ ಅಜೀವ್ ಅನ್ಸ್ತೈತಿ. 1 ಗಂಟೆ ತನಕ 12 ಗಂಟೆ ಹಬ್ಬದ ಟೈಮಿಗೆ ಸರ್ವಿಸ್ ಕೊಡ್ತಾರ. ನಮಗೂ ಖುಷಿ ಅನಿಸ್ತೈತಿ. ನಾವಾಗಿ ಹೋಗಿಂತ ಇವ್ರೊಂದ ಸರ್ವಿಸ್ ಕೊಟ್ಟ ಅದ್ರ ನಾನಂತೂ ಪ್ರತಿಯೊಂದು ಕ್ಯಾಶ್ ಕೌಂಟರ್ ಹೋಗಿ ಅಂತೂ ನಿಲ್ಲಕ್ಕಾಗೋದಿಲ್ಲ. ನಮ್ದ ಅಂತ ತಿಳ್ಕೊಂಡ್ ಇವ್ರು ಏನ್ ಮಾಡ್ತಾರ ಆ ಖುಷಿಲಿನ ಅವ್ರ ಸರ್ವಿಸ್ ನೀವು ಕೊಡಾದಿರಿ. ಆ ಟೈಪ್ ಮುಂದೆ ಕೊಡ್ರಿ. ಆ ಸರ್ವಿಸಿಗೆ ಬ್ಯಾಕ್ ಸಪೋರ್ಟ್ ಅಂದ್ರೆ ನಮ್ ಡಿಪೋ. ಅವರೆಲ್ಲ ಪ್ಯಾಕಿಂಗ್ ಗಿಕ್ಕಿಂಗ್ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸತ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಚಲೋ ಮಾಡ್ಯಾರ. ಪ್ಯಾಕಿಂಗ್ ಮಷಿನ್ ಇರ್ಲಿ ಎಲ್ಲಾ ಸರ್ವಿಸ್ ಚಲೋ ಕೊಟ್ರಿ. ಅವರು ಬೆಳಗ್ಗೆ 6 ಗಂಟೆಯಿಂದ ಒಂದೊಂದ್ ದಿನ ಅಳಾರ್ನ ಕರೆಂಟ್ ಇಲ್ಲ ಅಂದ್ರೆ ಸದ್ಯಕ್ಕ ಅವ್ರ ನೈಟ್ 4 ಗಂಟೆ ತನಕ ಬೆಳಗ್ಗೆ 5 ಗಂಟೆ ತನಕ ವರ್ಕ್ ಮಾಡಿ ಪ್ಯಾಕಿಂಗ್ ಒಟ್ಟು ಏನಂದ್ರೆ ಮಾರ್ಟಿಗೆ ಸ್ಟಾಕ್ ಕೊಡ್ಬೇಕು. ನಾವ ಅಂತಿದ್ದು ಕಾಂಪಿಟೇಷನ್ ನಾವು ಬ್ಯಾರೇದವ್ರು ಮಾಡೋದಿರ್ಲಿ ನಮ್ದ್ರಾಗ ಕಾಂಪಿಟೇಷನ್ ಮಾಡಿ ಸರ್ವಿಸ್ ಇಂಪ್ರೂವ್ ಮಾಡುವಂತ ಒಂದು ಪರಿಕಲ್ಪನೆ ಇಟ್ಕೊಂತ ಇವತ್ತು ನೀವು ಬೆಳೆಸಿದ್ರಿ ನಮ್ಮ ಆಟ. ಇದೇ ರೀತಿ ಒಂದು ಟೀಮ್ ಏನೈತಲ್ಲ ಎಲ್ಲಾರ್ಗು ಧನ್ಯವಾದ. ಸಪ್ಲೈಸ್ ಮತ್ ಸಪೋರ್ಟರ್ಸ್ ಇದೊಂದ ನಮ್ ಮೇನ್ ಪಾಯಿಂಟ್ ಬರ್ತೈತಿ. ಅವ್ರ ಹೆಂಗ ಸಪ್ಲೈ ಅವ್ರ ಸ್ಟಾಕ್ ನಮ್ ಸಪ್ಲೈ ಮಾಡಿಲ್ಲ ಅಂದ್ರ ನಮ್ ಸಪ್ಲೈ ಡಿಸ್ಟ್ರಿಬ್ಯೂಟರ್, ಸೇಲ್ಸ್ ಮ್ಯಾನ್ಸ್, ಸ್ಪೆಷಲಿ ಸೇಲ್ಸ್ ಮ್ಯಾನ್ಸ್ ಅವ್ರೊಂದ್ ಸ್ಕೀಮ್ ಕೊಡತಾರಂತ ನಾವು ನಮ್ ಕಸ್ಟಮರ್ಗೆ ಸಪ್ಲೈ ಮಾಡತ್ತೇವ್. ಅವ್ರ ಸ್ಕೀಮ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ಸಪ್ಲೈ ಮಾಡಕ್ ಹೋದಿಲ್ಲ. ಆ ಸ್ಕೀಮ್ ಇಂತ್ರ ನಮ್ ಉಪಯೋಗ ಆಗಿ ಕಸ್ಟಮರ್ ಕಡಿಮೆ ರೇಟ್ಲೆ ಎಲ್ಲಾರು ಕಂಪ್ಯಾರಿಸನ್ ಮಾಡ್ತಿದ್ರ. ಅಲ್ಲೇ ಹೊರಗಡೆ ಮಾರ್ಟ್ ಅದಾವ, ಬೆಳಗಾವ್ ಅದಾವ, ಹುಬ್ಳಿ ಅದಾವ, ಧಾರವಾಡ ಅದಾವ. ಕರೆ ಅದ ಸರ್ವಿಸ್ ನಾವೆಲ್ಲೇ ನಮ್ ಲೋಕಲ್ ತಾಲೂಕ್ ಲೆವೆಲ್ ಕೊಡ್ಬೇಕಂತ ಒಂದ್ ಪರಿಕಲ್ಪನೆಯಿಂದ ನಾವ ಈ ಮಾರ್ಟ್ ಕಾನ್ಸೆಪ್ಟ್ ತಂದಿದ್ದು. ನಮ್ ಬಾಳ ಜನ ಅಂತಾರ ನೀವ್ ಬಂದ್ ಧಾರವಾಡ ಹಾಕ್ರಿ, ಬೆಳಗಾವ್ ಹಾಕ್ರಿ, ಇಲ್ಲ ಹುಬ್ಳಿ ಹಾಕ್ರಿ, ಅಲ್ಲೆಲ್ಲ ಹಾಕ್ರಿ ಅಂತ. ನಾವ್ ಅಂತೇವ್ ನಾವ್ ಜಿಲ್ಲಾ ಲೆವೆಲ್ ಹೊತ್ತು ಬರೋದಿಲ್ಲ. ನಮ್ದು ಏನಿರೋದಂದ್ರ ಬಡ ಕುಟುಂಬ, ಮಧ್ಯಮ ವರ್ಗ ಕುಟುಂಬ ಮತ್ ಬಡವರು ಯಾರು ಅದರಲ್ಲ ಹಳ್ಳಿ ಜನರ ಸತ್ಯಕ್ಕೆ ನಮ್ ರಾಯಲ್ ಸಿಟಿ ಮಾರ್ಟ್ ಸೂಪರ್ ಮಾರ್ಕೆಟ್ ಅನ್ನೋ ಒಂದು ಪರಿಕಲ್ಪನೆ ಇದಲ್ಲ ಅವ್ರ ಮನೆಗೆ ಮುಟ್ಟಿಸ್ಬೇಕ. ಅಂದ್ರ ನಮ್ ಏರಿಯಾಕ್ ಹೆಂಗ ತಾಲೂಕ್ ಲೆವೆಲ್ ಎಲ್ಲಾರು ಎದರ್ತಾರೆ ಮಾಟಿಗೆ ಹೋಗಾಕ. ಒಂದ್ 5 ವರ್ಷದಿಂದ ನಾವ ಮಾಟಿಗೆ ಹೋಗ್ರಿ ಅಂದ್ರ ಹಳ್ಳಿ ಜನಕ್ ನಾವ್ ಕರ್ಕೊಂಡ್ ಜಕ್ಕೊಂಡ್ ಬರೋದಿತ್ತು. ಈಗ ಅವ್ರು ಒಬ್ಬಲ್ಲಿ ಅಂದ್ರ ಮೊದ್ಲು ಹಂಗ್ ಮಾಡಿಟ್ಟಿದ್ರು ನಮ್ ಏರಿಯಾದಾಗ ಎಲ್ಲಾ ಕಡೆ. ಅಂದ್ರ ಹಳ್ಳಿ ಜನಕ್ಕದು ಒಳಗ ಶೋರೂಮ್ ಇದ್ದು ಅಂದ್ರ ಒಳಗ್ ಹೋಗಾಕ್ ಕೊಡ್ತಿದ್ರಿಗೆಲ್ಲ. ಈಗ ಸೂಪರ್ ಮಾರ್ಟ್ ಅಂದ್ರ ಅವ್ರಾಗೆ ತಮ್ಮ ಪರಿಚಯದವ್ರು ಕರ್ಕೊಂಡ್ ಬಂದ್ ಮಾಟಿಗೆ ತಮ್ಮ ಸಂತೆಯನ್ನು ಮಾಡಿ ಅವ್ರಿಗೂ ಮಾಡಿಸ್ತಾರ. ಆ ಒಂದ್
ಒಂದ್ ಮೆಂಟಾಲಿಟಿ ನಮ್ಮ ಹಳ್ಳಿ ಜನ ಇರ್ಲಿ ಬಡ ಜನ ಎಲ್ಲರಿಗೂ ಮುಟ್ಟೈತಿ. ಅವ್ರು ಒಂದ್ ಒಪ್ಕೊಂತಾರ ನನ್ನ. ಮತ್ತೆ ಇದಕ್ಕಾಗಿ ನಮ್ಗೇನ್ ಸಪ್ಲೈಯರ್ಸ್ ಸರ್ವಿಸ್ ಕೊಟ್ಟಾರಲ್ಲ ಅವ್ರಿಗೂ ನಮ್ಮ ರಾಯಲ್ ಸಿಟಿ ಮಾರ್ಟ್ ವತಿಯಿಂದ ಧನ್ಯವಾದಗಳು. ಎಲ್ಲಾರು ಚಪ್ಪಾಳೆ ತಟ್ಟಬೇಕು. ಮತ್ತ ಸಪೋರ್ಟರ್ಸ್ ಅಂದ್ರ ಇಲ್ಲಿ ಸಣ್ಣ ಮಳಿಯಿಂದ ಹಿಡ್ದ ದೊಡ್ಡ ಒಂದು ಪೆಂಡಾಲ್ ಇರಲಿ, ಪ್ರತಿಯೊಂದು ಎಲೆಕ್ಟ್ರಿಕ್, ಕ್ಯಾಮ್ರಾಮ್ಯಾನ್, ವೆಲ್ಡಿಂಗ್, ಪ್ರತಿಯೊಂದು ಬೈಕ್ ರಿಪೇರಿಗೆ ಇರಲಿ, ನಮ್ ಪ್ರತಿಯೊಂದು ಈ ಪ್ರಚಾರಕ್ಕೆ ಹೆಲ್ಪ್ ಇರಲಿ, ಬಹಳಷ್ಟು ಜನ ಬ್ಯಾಕ್ ಸ್ಟೇಜ್ ಬಹಳ ಜನ ಹೆಲ್ಪ್ ಮಾಡ್ಯಾರ ನಮ್ಗ. ಫೈನಾನ್ಷಿಯಲಿ ಮುಂದೆ ಫೈನಾನ್ಷಿಯಲಿ ಬಹಳ ಜನ ಬರ್ದಾರ ಕಡೆ ಅದೊಂದು ನಿಸ್ವಾರ್ಥ ನಮ್ಗೊಂದು ಸೇವೆ ಏನ್ ಮಾಡ್ಯಾರಲ್ಲ ಅವ್ರ ನಮ್ ಮಾಟಿಗೆ ನಾವ್ ಇಲ್ಲೆಲ್ಲಾ ಕೂಡಿದ್ವಿ ಅಂದ್ರ ಅಂತವ್ರಿಂದ್ರ ನಾವ್ ಬ್ಯಾಕ್ ಸ್ಟೇಜ್ ಅವ್ರ ಹೆಲ್ಪ್ ಮಾಡ್ಯಾರಂತ ನಾವ್ ನಿಂತೇವಿ. ಇಲ್ಲೇ ಈ ಮಟ್ಟಕ್ಕೆ ಬೆಳಿಬೇಕಂದ್ರ ಅಂತ ಸಪೋರ್ಟರ್ಸ್ ಇನ್ನು ಮುಂದೆ ನಮ್ಗೆ ಸಿಗ್ಲಿ. ಮತ್ ಅವ್ರ ದೇವರ ಚಲೋತಂಗ ಆರೋಗ್ಯ ಕೊಡ್ಲಿ. ಇದೇ ರೀತಿ ನಮ್ಮ ಮಾಟಿನ ತಿಂದ್ರ ಅವರು ಕೂಡ ಧನ್ಯವಾದ ತಿಳಿಸ್ತೇವಿ. ಎಲ್ಲಾ ಸಪೋರ್ಟರ್ಸ್ ದೊಡ್ಡ ಚಪ್ಪಾಳೆ ಬರ್ಲಿ. ಅವ್ರ ಅದಾನಂತ ನಾವು ಈಗ ಬೆಳೆಯತ್ತೀವಿ. ಈಗ ನಮ್ಮ ಸಪ್ಲೈ ಸರ್ವಿಸ್ ನೋಡಿ ಏನ್ ಗ್ರಾಹಕರ ಒಂದ್ ಟೀಮ್ ರೆಡಿ ಆಗೈತಿ. ಹೆಂಗ್ ಟೀಮ್ ಅಂದ್ರ ಲಾಯಲ್ ಕಸ್ಟಮರ್ಸ್. ಅವ್ರು ನಾವ್ ಹೇಳೋದೇ ಬೇಡ, ನಮ್ ಕಡೆನ ಪರ್ಚೇಸ್ ಮಾಡ್ರಿ ನೀವ್ ಅನ್ರಿ. ಬೇಕಾದ್ರ ಹಂಗ ಎಕ್ಸಾಂಪಲ್ ಯಾರ ಸ್ವಲ್ಪ ಕಸ್ಟಮರ್ಸ್ ಈಗ ನಮ್ ಕಡೆ ಬರಬೇಡ್ರಿ ರೇಟ್ ಹೆಚ್ಚಿಗೆ ಅಂದ್ರ ಅವ್ರಾಗಿ ನಮ್ ಎಂಪ್ಲಾಯ್ಸ್ ಹೇಳ್ತಾರೆ ನಾವ್ ಹೊರಗ್ ನೋಡಿದವ್ರು ನೀವೇನ್ ಹೇಳ್ತೀರಿ, ನಿಮ್ ಕ್ಲೀನ್ ಇರ್ತೈತಿ, ಸ್ವಚ್ಛ ಎಲ್ಲಾ ಪ್ರತಿಯೊಂದು ಕ್ಲೀನ್ ಪ್ರಾಡಕ್ಟ್ ಹೊರಗಡೆ ಈ ರೇಟ್ನಾಗ ಕೊಡೋದ ಗ್ಯಾರಂಟಿ ಸಿಗೋದೇ ಇಲ್ಲ. ನೀವ್ ನಮ್ಗೆ ಹೇಳೋದೇ ಬೇಡ. ಆ ಒಂದ್ ಬೇಸ್ ಏನ್ ಬೆಳೆದಿತ್ತಲ್ಲ ಲಾಯಲ್ ಕಸ್ಟಮರ್ ಅನ್ನೋದ, ಆ ಕಸ್ಟಮರ್ ಇಂತ್ರ ಇನ್ನೂ ಕಸ್ಟಮರ್ ಬೆಳೆದಿತ್ತಲ್ಲ ಆ ಒಂದ್ ಕಸ್ಟಮರ್ ಬೇಸಿಗೂ ನಾವು ನಮ್ಮ ಸೂಪರ್ ಮಾರ್ಕೆಟ್ ನಿಂದ ಧನ್ಯವಾದ ತಿಳಿಸ್ತೇವೆ. ಚಪ್ಪಾಳೆ. ಮತ್ತ ಇಷ್ಟು ದಿನ ಅಂತೂ ತ್ರಾಸ್ ತಗೊಂಡಿವಿ, ಮುಂದು ಬರ್ತಾವ್, ಅನ್ಎಕ್ಸ್ಪೆಕ್ಟೆಡ್ ತ್ರಾಸ್ ಬರ್ತಾವ. ಈಗ ನಿಮ್ ಮುಂದಂತೂ ನಾವ್ ಯಾಕೆ ಬರೋದಿಲ್ಲ. ಈಗ ನೀವೇನಾಗ್ತೀರಿ ಕಸ್ಟಮರ್ ಪ್ರಾಬ್ಲಮ್ ಬೇರೆ ಬೇರೆ ಪ್ರಾಬ್ಲಮ್, ನಮ್ಗಂತೂ ಹೆಂಗ್ ಪ್ರೆಷರ್ ನಾವ್ ಫೋನ್ ಮೇಲೆ ಪ್ರಾಬ್ಲಮ್ ಬರ್ತಾವ. ಅವ್ ಯಾಕೋದಿಲ್ಲ ಅಂತ ತ್ರಾಸ್ ಅದಾವ. ನಾವ್ ಇಟ್ಕೋಬೇಕ. ಎಂತ ತ್ರಾಸ್ ಬಂದ್ರು ಇದೊಂದು ಟೀಮ್ ನಾವ್ ಬೆಳೆಸಲ್ಲ ಎಲ್ಲಾರು ಸರಿ. ಇದನ್ನ ಯಾವತ್ತು ಮುರಿಯೋದಂಗ ನೋಡ್ಕೊಂಡ ಬೆಳೆಸ್ಬೇಕು ನಾವ. ತ್ರಾಸ್ ಅಂತೂ ಬರ್ತಾವ. ಆ ತ್ರಾಸನ್ನ ಮೆಟ್ಟಿ ನಿಂತ ಮತ್ತೆ ಇದೊಂದು ರಾಯಲ್ ಸಿಟಿ ಮಾರ್ಟ್ ಅನ್ನೋದು ತಾಲೂಕ್ ಲೆವೆಲ್ ಪ್ರತಿಯೊಂದು ಹಳ್ಳಿ ಜನ ಬಡ ಕುಟುಂಬ ಮುಡ್ಸುವಂತ ನಮ್ದ ಇದನ್ನ ಕನಸೇನಿತ್ತ ನನಸಾಗ್ಬೇಕ. ಯಾಕಂದ್ರ ನಾವು ತ್ರಾಸದಿಂದ ಮುಂದೆ ಬೆಳೆದಾರ. ನಾವ್ ಯಾವತ್ತು ರಾಯಲ್ ಆಗಿದ್ದೇವೆ, ರಾಯಲ್ ಸೂಪರ್ ಮಾರ್ಟ್ ಅಂತ ಅದಕ್ಕೆ ಸೆಟ್. ನಾವೊಂದ್ ರಾಜ್ಯದ ತರ ಏನದೇವಲ್ಲ ಎಲ್ಲಾರು ಸೇರಿ ಒಂದೊಂದು ಸಾಮ್ರಾಜ್ಯ ಕಟ್ಟಿ ನಮ್ಗೊಂದ್ ಇಲ್ಲಿ ವರ್ಕಿಂಗ್ ಏನೈತಲ್ಲ ಭಾಷಣ ವರ್ಕರ್ಸ್ ಕೆಲಸ ಇದ್ದಿರ್ಕಿಲ್ಲ ಆ ನೀವೆಲ್ಲಾರು ಕಷ್ಟಪಟ್ಟಿರಿ ಅಂತ ಅವ್ರಿಗೆ ವರ್ಕ್ ಸಿಕ್ಕೈತಿ. ನಮ್ಗೊಂದು ಊಟ ಮಾಡಿದ್ವಿ ಅದೊಂದ್ ಎಲ್ಲಾರು ನೆನ್ಪಿಟ್ಕೊಂಡ ಒಬ್ರ ಕೆಲಸ ಮಾಡಿದ್ರ 100 ಜನ ನಮ್ ಜೀವನ ನಡೀತೈತಿ. ಅದೊಂದು ವಿಷಯಕ್ಕೊಂದ್ ನೀವು 100 ಜನನು ಅದೊಂದ್ ಕೆಲಸ ಮಾಡಿದ್ರಲ್ಲ ಅದ ನಮ್ ಬೆಸ್ಟ್. ನೀವು ಮತ್ತೊಂದು ನೆನ್ಪಿಟ್ಕೊರಿ. ಇಂಗ್ಲಿಷ್ನಾಗ ಐತಿ ಹೇಳಿದೆ ನಂಗ ಗಾದೆ ಮಾತ, ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್, ಟುಮಾರೋ ಈವ್ನಿಂಗ್ ಈಸ್ ಬ್ಯೂಟಿಫುಲ್, ಬಟ್ ಸಮ್ ಪೀಪಲ್ ಡೈ ಟುಮಾರೋ ಈವ್ನಿಂಗ್. ಅಂದ್ರ ನಾಳೆ ತ್ರಾಸ ಐತಿ, ಕೆಲಸ ಮಾಡತ್ತಿ ಅಂದ್ರ ತ್ರಾಸ ಐತಿ, ನಾಡ್ದನು ತ್ರಾಸ ಬರ್ತೈತಿ. ನಾಡ್ದ ಇದ್ರಾಗ 2 ದಿನ ಹೇಳ್ಯಾರ, 1 ವರ್ಷ ತನಕನು ತ್ರಾಸ ಬರ್ತೈತಿ. ಕರೆ 2ನೇ ವರ್ಷ 3ನೇ ವರ್ಷ ಅಂದ್ರೆ ಏನ್ ಖುಷಿ ಬರ್ತೈತಲ್ಲ ಆ ಖುಷಿ ನೋಡಾಕ ನಾವ್ 1 ವರ್ಷ ತ್ರಾಸದಿಂದ ಉಳಿಬೇಕ. 1 ವರ್ಷಕ್ಕೆ ತ್ರಾಸ ಸಿಗತೈತ ನಾವು ಬಿಟ್ಟೋದು ಸತ್ತೋದು ಅಂತ ಕರೆ ಆ ಖುಷಿಯನ್ನ ಸಿಗುದಿಲ್ಲ. ಹಂಗ ಎಲ್ಲಾರ್ಗು ಫಸ್ಟ್ ಡೇನ ಖುಷಿ ಸಿಗ್ತೈತಿ, ಎಂಜಾಯ್ಮೆಂಟ್ ಸಿಗ್ತೈತಿ ಅಂದ್ರ ಹಂಗ ಬಹಳ ಜನ ಬೆಳ್ತಿದ್ರು. ಬಹಳ ಜನ ರೊಕ್ಕ ಅನ್ನೋದು ಎಲ್ಲ ಅದಾವ. ರೊಕ್ಕಕ್ಕಿಂತ ಇಂಪಾರ್ಟೆಂಟ್ ಆ ಒಂದ್ ಪೇಶನ್ಸ್ ಇಟ್ಕೊಂಡ್ ನೀವು ವರ್ಕಿಂಗ್ ಗೋಸ್ಕರ ನಿಲ್ತಿರಲ್ಲ ಆ ಒಂದ್ ಖುಷಿ ನೋಡಕ್ ನೀವ್ ಇವತ್ತು ಅದೇರಿ. ಭಾಷಣ ಸ್ವಲ್ಪ ನಮ್ಮ ಎಂಪ್ಲಾಯೀಸ್ ಮುಂದಾಗಿ ಮಾತಿದನಾತು ಸ್ವಲ್ಪ ಜನ ಬಿಟ್ರು, ಅವ್ರೊಂದ್ ಪರಿಶ್ರಮನು ನಮ್ಗ ಹೆಲ್ಪ್ ಆಗೈತೆ. ಅವ್ರ ಖುಷಿ ನೋಡಾಕ ನಮ್ ಟೀಮ್ ಒಳಗ ಇನ್ವಾಲ್ವ್ಮೆಂಟ್ ಇಲ್ಲ. ಅದ ಕಡೆ ನಮ್ ಈ ಕಾರ್ಯಕ್ರಮಕ್ಕೆ ಬಂದ ನಮ್ಗೇನ್ ಹೆಲ್ಪ್ ಮಾಡ್ಯಾರಲ್ಲ ಅವ್ರಿಗೂ ಧನ್ಯವಾದ. ಓಲ್ಡ್ ಎಂಪ್ಲಾಯೀಸ್ ಎಲ್ಲಾರ್ಗು ನಮ್ಮ ಮಾರ್ಟ್ ವತಿಯಿಂದ ಧನ್ಯವಾದಗಳು. ಅದೇ ರೀತಿ ಜೀವನದಾಗ ಕೆಲ್ಸ ಪ್ಲಸ್ ಖುಷಿಯಿಂದ ಕೆಲಸ ಮಾಡ್ರಿ, ಎಂಜಾಯ್ಮೆಂಟ್ ಇರ್ಲಿ. ಕೆಲಸ ಪ್ರೆಷರ್ ಮಾಡ್ಕೊಂಡ್ ಮೆಂಟಲಿ ಇದನ್ ಮಾಡ್ಕೋಬೇಡ್ರಿ. ಯಾರು ಜೀವನ ಅನ್ನೋದು ಕೆಲಸ ಅಷ್ಟ ಅಲ್ಲ, ಜನ ಕುಂತಲ್ಲೇನು ಸಾಯ್ತಾರ ಹಾರ್ಟ್ ಅಟ್ಯಾಕ್ ಆಗಿ. ಯಾವಾಗ ಸಾಯ್ದು ಗೊತ್ತಿಲ್ಲ. ಖುಷಿಯಿಂದ ಇರ್ರಿ. ನಾವಂತೂ ನಮ್ ಬೇಕಾದ್ರೆ ಆಫೀಸ್ ಇದ್ರ ಅವ್ರು ಬಂದ್ ನೀವು ನಮ್ಮ ಸ್ಟಾಫಿಗೆ ಕೇಳಬಹುದ್ರಿ. ನಮ್ದ್ರಾಗ ನಮ್ಮ ವರ್ಕರ್ಸ್ಗೆ ಯಾವತ್ತೂ ಪ್ರೆಷರ್ ಮಾಡುದಿಲ್ಲ ನಾವು. ಯಾರು ಮಾಡ್ಯಾರಿ ನಿಮ್ ಪ್ರೆಷರ್? ಆ ಟೈಪ್ ಖುಷಿಯಿಂದ ಇರ್ರಿ. ಇದ ಖುಷಿ ಮುಂದುವರ್ಸೋಣ. ಈಗ ಒನ್ಸ್ ಅಗೇನ್ ಥ್ಯಾಂಕ್ ಯು ಮೈ ಸ್ಟಾಫ್, ಅವರ್ ಸ್ಟಾಫ್, ಥ್ಯಾಂಕ್ ಯು ಸಪೋರ್ಟರ್ಸ್, ಅವರ್ ಪಿಲ್ಲರ್ಸ್,
ಥ್ಯಾಂಕ್ ಯು ಸಪ್ಲೈಯರ್ಸ್ ಅವರ್ ಲೈಫ್ ಲೈನ್, ಥ್ಯಾಂಕ್ ಯು ಕಸ್ಟಮರ್ಸ್ ಅವರ್ ಪರ್ಪಸ್. ಧನ್ಯವಾದಗಳು ಎಲ್ಲರಿಗೂ. ಜೈ ರಾಯಲ್ ಸಿಟಿ ಮಾರ್ಟ್.